ಇನ್ನು ಚಾಮರಾಜನಗರದಲ್ಲಿ ಮೂವರ ನಕಲಿ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ತಮಿಳರನ್ನ ಕೊಂದಿರುವುದು ಹೃದಯ ವಿದ್ರಾವಕ ಸಂಗತಿ. ಘಟನೆ ಖಂಡಿಸಿ ತಮಿಳುನಾಡು ಸಿಎಂ ವಿಜಯ್ ಪೋಸ್ಟ್ ಮಾಡಿದ್ದಾರೆ. ತಮಿಳರನ್ನ ಕೊಂದಿರುವುದು ಹೃದಯ ವಿದ್ರಾವಕ ಸಂಗತಿ ಎಂದಿದ್ದಾರೆ. ಘಟನೆ ಖಂಡಿಸಿ ತಮಿಳುನಾಡು ಸಿಎಂ ವಿಜಯ್ ಪೋಸ್ಟ್ ಹಾಕಿದ್ದಾರೆ. ಇದು ಹತ್ಯಾಕಾಂಡ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ ನೀಡಿರೋ ವಿವರಣೆಯನ್ನ ಒಪ್ಪೋದಿಲ್ಲ ಅಂದಿದ್ದಾರೆ. ಘಟನೆ ಬಗ್ಗೆ ಪ್ರಾಮಾಣಿಕವಾದ ತನಿಖೆ ನಡೀಬೇಕು ಅಂತ ಒತ್ತಾಯಿಸಿದ್ದಾರೆ. ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇದಕ್ಕೆ ಕಾರಣರಾದವರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಬಲಿಯಾದವರ ಕುಟುಂಬಗಳಿಗೆ ನೆರವು ನೀಡಬೇಕು ಅಂತ ತಮಿಳುನಾಡು ಸಿಎಂ ವಿಜಯ್ ಪೋಸ್ಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಶೂಟೌಟ್ ಕೇಸ್ಗೆ ತಮಿಳುನಾಡು ಸಿಎಂ ವಿಜಯ್ ಪೋಸ್ಟ್ ಮಾಡಿದ್ದು ಚಾಮರಾಜನಗರದಲ್ಲಿ ನಡೆದಂತಹ ಒಂದು ಶೂಟೌಟ್, ಇದು ನಕಲಿ ಶೂಟೌಟ್ ಅನ್ನುವಂಥದ್ದು ಒಂದು ಕಡೆ ಆರೋಪ. ಮತ್ತೊಂದು ಕಡೆ ವಿಜಯ್ ಅವರು ಪೋಸ್ಟ್ ಮಾಡಿದ್ದು ತಮಿಳಿಗರನ್ನ ಕೊಂದಿರೋದು ಹೃದಯ ವಿದ್ರಾವಕ ಸಂಗತಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಾದಂಥವರೇ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು ಇದೆಯಲ್ಲ, ತಮಿಳಿಗರನ್ನ ಕೊಂದಿರೋದು ಅಂತ. ಅದು ಯಾವ ರೀತಿಯಾಗಿ ಅವರ ಈ ಒಂದು ಹೇಳಿಕೆ ಅಥವಾ ಅವರ ಒಂದು ಪೋಸ್ಟ್ ಏನಿದೆ ಅದು ಇತರರನ್ನ ಅಥವಾ ತಮಿಳರನ್ನ ಮತ್ತಷ್ಟು ಪ್ರಚೋದನೆಗೆ ಒಳಪಡಿಸುವಂತಾಗೋದಿಲ್ವೇ ಅನ್ನುವಂಥ ಪ್ರಶ್ನೆ ಕೂಡ ಪ್ರಜ್ಞಾವಂತ ನಾಗರಿಕರಿಂದ ವ್ಯಕ್ತವಾಗುತ್ತೆ. ಕರ್ನಾಟಕದ ಚಾಮರಾಜನಗರ ಭಾಗದವರು ಅಂತಂದಾಗ ಅಲ್ಲಿ ತಮಿಳಿಗರು ಅಥವಾ ಕನ್ನಡಿಗರು ಅಂತ ಬರೋದಿಲ್ಲ. ಆದರೆ ತಮಿಳಿಗರು ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿರುವಂಥದ್ದು ತಮಿಳುನಾಡು ಮುಖ್ಯಮಂತ್ರಿಗಳು. ಇದು ತಮಿಳಿಗರನ್ನ ಪ್ರಚೋದನೆಗೆ ಒಳಪಡಿಸುವಂಥ ರೀತಿಯಲ್ಲಿ ಇಲ್ವೇ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಅದರ ಸೂಕ್ತ ತನಿಖೆ ಆಗಬೇಕು, ಸಮಗ್ರವಾದಂಥ ತನಿಖೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಅದೆಲ್ಲವೂ ಕೂಡ ಒಪ್ಪುವಂಥ ವಿಚಾರವೇ. ಆದರೆ ಈ ಸಂಬಂಧ ಒಂದು ಕಡೆ ತಮಿಳುನಾಡು ಸಿಎಂ ವಿಜಯ್ ಮಾಡಿರುವಂಥ ಒಂದು ಪೋಸ್ಟ್ ಮಾತ್ರ ವೈರಲ್ ಆಗ್ತಾ ಇದೆ.